Aero India is not just for Bangaloreans or Karnataka people, it's for everybody. It's for the entire world. And I have with me Yashab, who's come all the way from Chhattisgarh to see the air show. How was it? It was amazing, and especially when I knew that Sukhoi 57 is here and am I correct? Raptor F-35. So I was just so excited to be here that even in my 10 boats, I came here and I just witnessed the daredevils of the Surya Kiran, and it was an amazing experience. Lovely. Wishing you all the best for your board exams and lovely to see you here. आपका नाम? इशिता रॉय। आपको कैसा लगा एयर शो क्या? बहुत अच्छा लगा, बहुत नया एक्सपीरियंस था मेरे लिए एंड फॉर अ जिंगोइस्ट पर्सन लाइक मी इट्स अ ग्रेट एक्सपीरियंस। ऐसे फाइटर प्लेन्स को देखना और हवा में उड़ना, फॉर मी एज अ पेट्रियाटिक पर्सन इट्स अ ग्रेट एक्सपीरियंस एंड इट फील्स डिफरेंट। इट्स अ वेरी यूनिक एक्सपीरियंस अ पर्सन कैन एक्चुअली फील। यू नो, इफ यू आर अ ट्रू इंडियन यू शुड विजिट एरोस्पेस इंडिया। यस। ನಾನು ಸ್ಮಿತಾ ಬಿಜೂರ್, ಭಾರತೀಯ ಅರಣ್ಯ ಸೇವೆ, ಈಗ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ರಿಲೇಟಿವ್ ಒಬ್ಬರು ಬಂದಿದ್ದಾರೆ ಛತ್ತೀಸ್ಗಢಿಂದ, ಸ್ಪೆಷಲಿ ಇದು ನೋಡಲಿಕ್ಕೆ ಅವ್ರ ಜೊತೆಗೆ ಇಲ್ಲಿ ಬಂದಿದೆ. ಇವತ್ತು ಬರೋದು ಪ್ಲ್ಯಾನ್ ಇರಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಎಲ್ಲ ಡಿಸ್ಪ್ಲೇ ಆಯಿತು, ನೋಡಿದ್ದೀವಿ. ಫುಲ್ ಸೂರ್ಯಕಿರಣ್ ವಿಶೇಷವಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಸೊ ವೆರಿ ಪ್ರೌಡ್ ಆಫ್ ಅವರ್ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, and such a pride feeling we get that Bangalore is hosting this. ಹೆಸರು ಲೇಖನ ಅಂತ, ನಾನು ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಇದು ತುಂಬ ಅದ್ಭುತವಾಗಿ ನಡೀತಾ ಇದೆ. ಈ ಸಲ ಏರ್ ಶೋ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಾವು ಇದಲ್ಲೇ 3ನೇ ಬಾರಿ ಬರ್ತಾ ಇರೋದು. ಇಂಥ ಶೋಗಳು ನೋಡೋಕ್ಕೆ ಎಲ್ಲರೂ ತುಂಬ ಸದುಪಯೋಗಪಡಿಸ್ಕೋಬೇಕು. ಅದರಲ್ಲೂ ನಮ್ಮ ಬೆಂಗಳೂರು ನಡೀತಾ ಇದೆ ಅಂದರೆ ನಮ್ಗೆ ಸಂತೋಷದ ವಿಚಾರ. ಎಲ್ಲರೂ ಇದನ್ನು ಉತ್ತಮವಾಗಿ ಉಪಯೋಗಿಸ್ಕೋಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀವಿ. ಶ್ರೀನಿವಾಸ್ ಅಂತ, ನಾವು ಏರೋಸ್ಪೇಸ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರೆ. ನನಗೆ ಏರ್ ಶೋ ಅಂದರೆ ತುಂಬ ಇಷ್ಟ, ಬಿಕಾಸ್ ನನಗೆ ಫೈಟರ್ ಜೆಟ್ಸ್ ಅಂದರೆ ತುಂಬ ಇಷ್ಟ. ಮತ್ತು ಮೈ ಫೇವ್ರೆಟ್ ಇಸ್ SU ಏರ್ಕ್ರಾಫ್ಟ್ ಅಂತ. ಥ್ಯಾಂಕ್ ಯು. ಈ ಎಕ್ಸ್ಪೀರಿಯನ್ಸ್ ಬಹಳ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ವಿ ಆರ್ ರಿಯಲಿ ಎಂಜಾಯಿಂಗ್ ದ ಏರೋಸ್ಪೇಸ್ ಶೋ. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇನ್ನು ತುಂಬ ಫ್ಲೈಟ್ಸ್ ನೋಡೋದಿದೆ, ಸೊ ಕಾಯ್ದು ನೋಡ್ತಿದ್ದೀವಿ. ಒಳಗಡೆ ಸ್ಟಾಲ್ಸಲ್ಲೂ ತುಂಬ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ತುಂಬ ನ್ಯೂ ಇನೋವೇಷನ್ಸ್ ಎಲ್ಲ ಬಂದಿದೆ. ಸೊ ಇಟ್ಸ್ ಅ ಮಸ್ಟ್ ವಾಚ್. ದಿಸ್ ಟೈಮ್ ಏರೋ ಶೋ ಹ್ಯಾಸ್ ಡನ್ ರಿಯಲಿ ಗುಡ್ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಟು ಬಿ ಹಿಯರ್. ಗುಡ್ ಫೀಲಿಂಗ್. ಏರ್ ಶೋ ಎಕ್ಸ್ಪೀರಿಯನ್ಸ್ ನಮ್ಗೆ ಏನು ಅನಿಸ್ತಾ ಇದೆ? ಭಾಳ ಚೆನ್ನಾಗಿದೆ. ಬೇರೆ ಬೇರೆ ಏರ್ಕ್ರಾಫ್ಟ್ಸ್ ಎಲ್ಲ ನೋಡಿ, ಹೆಲಿಕಾಪ್ಟರ್ಗಳು ಬೇರೆ ಬೇರೆ ವಿದೇಶದಿಂದೆಲ್ಲ ಬಂದಿದೆ. ಹೊರಗಡೆ ಸ್ಟಾಲ್ಸ್ ಎಲ್ಲ ನೋಡಿದ್ವಿ, ಭಾಳ ಚೆನ್ನಾಗಿದೆ. ಹೊಸ ಹೊಸ ಏನೇನು ಇನ್ವೆಂಟ್ ಮಾಡಿದ್ದಾರೆ ಎಲ್ಲ ನೋಡೋ ಆಪರ್ಚುನಿಟಿ ಸಿಕ್ಕಿದೆ. ಎಲ್ಲರೂ ಬಂದು, ದೇಶದಿಂದ ಎಲ್ಲರೂ ಬಂದಿದ್ದಾರೆ. ಕರ್ನಾಟಕ ಜನ, ದೇಶದ ಜನ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಹೋಗ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸುಶೀಲ್ ಕುಮಾರ್ ಅಂತ. ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ಸರ್, ಏರ್ ಶೋಗೆ ಬಂದಿದ್ದೀರಾ, ನಿಮ್ಮ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸೊ ತುಂಬ ಚೆನ್ನಾಗಿದೆ. ನಾನು ಇದು 6ನೇ ಸಲ ಅಟೆಂಡ್ ಮಾಡ್ತಾ ಇರೋದು ಏರ್ ಶೋನ. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕುಡಿಯೋ ನೀರಿಂದಾಗಲಿ ಬೇರೆ ಪ್ರೊಸೀಜರ್ಗಳಾಗಲಿ ಎಲ್ಲ ನೋಡ್ತಾ ಇದ್ರೆ ಆಮೇಲೆ ಒಳ್ಳೊಳ್ಳೆ ಏರ್ಕ್ರಾಫ್ಟ್ಸ್ ಎಲ್ಲ ಬಂದಿದೆ. ತುಂಬ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಇದು ಬೆಂಗಳೂರು ಮಾಡಿದ್ರಂದು ಇನ್ನೂ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಹಾಗಾಗಿ ಭಾಳ ಖುಷಿ ಇದೆ. ಥ್ಯಾಂಕ್ ಯು.